ಸ್ನೇಹಿತರೆ ನಮಸ್ಕಾರ. ಚಿತ್ರದುರ್ಗ ತೋಟಗಾರಿಕೆ ಇಲಾಖೆಯಿಂದ 32ನೇ ವರ್ಷದ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಿದ್ದಾರೆ. ಪ್ರತಿ ವರ್ಷದಾಗೆ 2025 ಫೆಬ್ರವರಿ ಶನಿವಾರ 15ನೇ ತಾರೀಕಿಂದ 16ನೇ ತಾರೀಕು ಭಾನುವಾರ ಮತ್ತೆ ಸೋಮವಾರ 17ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ತೋಟಗಾರಿಕೆ ಇಲಾಖೆ ಆವರಣ ಚಿತ್ರದುರ್ಗ ಇಲ್ಲಿ ಫಲಪುಷ್ಪ ಪ್ರದರ್ಶನ ನಡೀತಿದೆ. ಸ್ನೇಹಿತರೆ, ಇಲ್ಲಿ ಏನೇನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅಂತ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಸ್ನೇಹಿತರೆ, ಇವತ್ತು ಭಾನುವಾರ ಮಧ್ಯಾಹ್ನ ಸಾಯಂಕಾಲ ಆದಂಗೆ ಜನ ಜಾಸ್ತಿ ಆಗ್ತಾರೆ. ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲೇ ಈ ತರ ನವಿಲಿನ ರೂಪ ಮಾಡಿಬಿಟ್ಟು ಅದಕ್ಕೆ ಹೂ ಪ್ರದರ್ಶನ ಮಾಡಿದ್ದಾರೆ, ಗಮನಿಸ್ಬೋದು. ಸ್ವಲ್ಪ ಬಿಸಿಲಿರೋದ್ರಿಂದ ಈಗ ಜನಸಂಖ್ಯೆ ಕಮ್ಮಿ ಐತೆ, ಸ್ವಲ್ಪ ಜನಕ್ಕೆ ಇನ್ಫಾರ್ಮೇಶನ್ ಇರೋದಿಲ್ಲ. ಹಂಗಾಗಿ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಏನೇನು ಪ್ರದರ್ಶನ ಇದೆ ಅಂತ. ಸ್ನೇಹಿತರೆ, ಮುಂದೆ ಇದಿದೆ, ಇನ್ನು ಪಾಲಿ ಹೌಸ್ ಅಲ್ಲಿ ಅಲ್ಲೂ ಹೂವಿನ ಪ್ರದರ್ಶನ ಇದೆ, ಅದನ್ನು ವಿಡಿಯೋ ತೋರಿಸ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಇಲ್ಲೊಂದು ಸ್ವಲ್ಪ ಹೂವಿನ ಅಲಂಕಾರ ಮಾಡಿಬಿಟ್ಟು ಬಲಭಾಗದಲ್ಲಿ ಸಿಹಿ ಕುಂಬಳಕಾಯಿ ಇಟ್ಟಿದ್ದಾರೆ, ಮತ್ತೆ ಆ ಕಡೆ ವೈಟ್ ಏನ್ ಕಾಣ್ತಾ ಇದೆ ಅದು ಬೂದ್ ಕುಂಬಳಕಾಯಿ ಅಂತೀವಿ. ಇದನ್ನೆಲ್ಲ ಇಲ್ಲೊಂದು ತೊಟ್ಟಿ ತರ ಮಾಡ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ತರ ಮಾಡ್ಬಿಟ್ಟು ಇಲ್ಲೊಂದಿಷ್ಟು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಚೆನ್ನಾಗಿದೆ ಇದು. ಸ್ನೇಹಿತರೆ, ಇಲ್ಲೊಂದು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ, ಏನಂದ್ರೆ ಸ್ವಾವಲಂಬಿ ರೈತ ಅಂತ ಹೇಳ್ಬಿಟ್ಟು. ಅಂದ್ರೆ ರೈತರು ಇಂಟರ್ ಕ್ರಾಪ್ ಆಗಿ ಅಂತರ ಬೆಳೆಯಾಗಿ ನೋಡ್ರಿ ಇಲ್ಲಿ ಅಡಿಕೆ ಮತ್ತೆ ರೋಸಾ ಹೂನ ಬೆಳಿಬೋದಂತ ತೋರಿಸಿದ್ದಾರೆ. ಒಂದ್ ಸ್ವಲ್ಪ ಬಿಳಿ ಸೇವಂತಿಗೆ ಹಾಕೋಬಹುದು, ಒಂದ್ ಸ್ವಲ್ಪ ಇದು ಬಟನ್ಸ್ ಹೂ ಅಂತಾರೆ, ಬಟನ್ಸ್ ಹೂ, ಒಂದ್ ಸ್ವಲ್ಪ ಚೆಂಡು ಅಲ್ಲೇ 2 ಕಲರ್ ತೋರಿಸಿದ್ದಾರೆ. ಒಂದು ಮಾದರಿ ಮಾಡಿದ್ದಾರೆ, ಒಂದು ಮಾದರಿ ತೋಟ ಹೇಗಿರ್ಬೇಕು ಅಂತ ಹೇಳಿ. ಇಲ್ಲಿ ನೋಡಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದಾರೆ, ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಸ್ಪ್ರಿಂಕ್ಲರ್ ಆಗಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ನೆಕ್ಸ್ಟ್ ಅಂತರ ಬೆಳೆಯಾಗಿ ಮಿಕ್ಸ್ ಕ್ರಾಪ್ ಆಗಿ ಸಪೋಟ ಗಿಡ ತೋರಿಸಿದ್ದಾರೆ, ನಿಂಬೆ ಗಿಡ ತೋರಿಸಿದ್ದಾರೆ, ಸೆಂಟರ್ ನಲ್ಲಿ ಕರಿಬೇವು ಹಾಕಬಹುದು ಅಂತ ತೋರಿಸಿದ್ದಾರೆ, ಸ್ಪ್ರಿಂಕ್ಲರ್ ತೋರಿಸಿದ್ದಾರೆ, ರೈನ್ ಪೈಪ್ ತೋರಿಸಿದ್ದಾರೆ, ಹಿಂದ್ಗಡೆ ಮಾವಿನ ಗಿಡ ಕಾಣುತ್ತೆ. ಹಾಗೆ ಇಲ್ಲೊಂದು ರೈತರ ಮನೆ ಮತ್ತು ಎತ್ತಿನ ಗಾಡಿ ತರ ಒಂದು ಪ್ರತಿಮೆ ಮಾಡಿಬಿಟ್ಟು ತೋರಿಸ್ತಾ ಇದ್ದಾರೆ. ಇಲ್ಲಿ ರೈತ ವ್ಯವಸಾಯ ಮಾಡ್ತಿರೋದು ಒಂದು ತೋರಿಸಿದ್ದಾರೆ, ಒಂದು ಭಾವಚಿತ್ರ ಇದೆ. ಹಿಂದ್ಗಡೆ ಒಬ್ರು ಮಹಿಳೆ ಹೂ ಹೊತ್ಕೊಂಡು ಹೋಗ್ತಿರೋದು. ಒಂದು ಅಂದ್ರೆ ಮಿಕ್ಸ್ ಕ್ರಾಪ್, ಮಿಶ್ರ ಬೆಳೆಯಾಗಿ ಏನೇನ್ ಬೆಳಿಬಹುದು ಅಂತ ಹೇಳ್ಬಿಟ್ಟು ಒಂದು ಪ್ರದರ್ಶನ ತೋರಿಸಿದ್ದಾರೆ. ನೋಡಿ, ಅಲ್ಲೊಂದಿಷ್ಟು ಹಸುಗಳು ಮೇಯ್ತಿರೋದು, ಬಸವಣ್ಣ, ಈ ತರ ವಿಡಿಯೋ ಇದೆ. ಒಂದ್ ನಾಯಿ, ಒಂದ್ ಎತ್ತಿನ ಗಾಡಿ, ಮನೆ, ಈ ತರ ಎಲ್ಲ ಪ್ರದರ್ಶನಕ್ಕೆ ಇದನ್ನೆಲ್ಲ ಗಮನಿಸಬಹುದು ನೀವು. ಈ ಫಲಪುಷ್ಪ ಪ್ರದರ್ಶನ ಚಿತ್ರದುರ್ಗದಲ್ಲಿ ಬಂದ್ರೆ ಇವತ್ತು ಮತ್ತೆ ನಾಳೆ ಇರುತ್ತೆ. ಅಂದ್ರೆ ಭಾನುವಾರ, ಸೋಮವಾರ, ಫೆಬ್ರವರಿ 16, 17ನೇ ತಾರೀಕು. ಸ್ನೇಹಿತರೆ, ಇಲ್ಲೊಂದು ಇವತ್ತು ತೋಟಗಾರಿಕೆ ಇಲಾಖೆ ಆಫೀಸ್ ಏನಿದೆ, ನಿರ್ದೇಶಕರ ಕಚೇರಿ, ಈ ಪೂರ್ತಿ ಚಪ್ರ ಪೂರ್ತಿ ಒಂಥರ ಏನೋ ಗಿಡ ಹಾಕಿದ್ದಾರೆ. ಪೂರ್ತಿ ಚಪ್ರ ಪೂರ್ತಿ ಬರೀ ಅದೇ ಬಳ್ಳಿ ಇದೆ ನೋಡ್ರಿ, ತೋರಿಸ್ತೀನಿ ನಿಮಗೆ.
ಮತ್ತೆ ಇವ್ರ ನೆರಳಿಗಾಗಿ ಏನು ಹಾಕಿಲ್ಲ, ಬರೀ ಜಸ್ಟ್ ಕಂಬಿ ಸಪೋರ್ಟ್ ಕೊಟ್ಟಿದ್ರೆ ಅದು ಪೂರ್ತಿ ಬರೀ ಈ ಮರನೇ ಇದೆ. ಮರದ ಬೇರೆ ಇದೆ ನೋಡ್ರಿ, ಬೇರೆ ಇಲ್ಲಿ ಇನ್ನೇನು ಇಲ್ಲ. ಸ್ನೇಹಿತರೆ, ನೀವು ಪಾಲಿ ಹೌಸ್ ಒಳಗಡೆ, ಗ್ರೀನ್ ಹೌಸ್ ಒಳಗಡೆ ಬರ್ತಿದ್ರೆ ಎಂಟ್ರೆನ್ಸ್ ಈ ತರ ಕಾಣುತ್ತೆ, ನೋಡ್ಬೋದು. ಇಲ್ಲಿ ಕೆಲವೊಂದು ಫೋಟೋಗಳನ್ನ ಇಟ್ಟಿದ್ದಾರೆ. ಸುಧಾಮೂರ್ತಿ, ಸಾಲ್ಮರ ತಿಮ್ಮಕ್ಕ, ದ್ರೌಪದಿ ಮುರ್ಮು, ಈ ತರ ತುಂಬಾ ಕೆಲವೊಂದು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಮಹಿಳೆಯರ ಫೋಟೋಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಒಂದು ಮಹಿಳೆ ಭಾವಚಿತ್ರ ಹೂವಿನಲ್ಲೇ ಮಾಡಿದ್ದಾರೆ. ಆ ಫೇಸ್ ವೈಟ್ ಹೆಂಗ್ ಕಾಣ್ತಿದೆ, ಅದು ಸೇವಂತಿಗೆಲ್ ಮಾಡಿದ್ದಾರೆ. ವೈಟ್ ಸೇವಂತಿಗೆ ಅಥವಾ ಬಟನ್ಸ್ ಅಂತೀವಿ. ಕಣ್ಣನ್ನ ಇನ್ನೊಂದ್ ತರ ಬಟನ್ ಸೇವಂತಿಗೆಲ್ ಮಾಡಿದ್ದಾರೆ. ಇದನ್ನೆಲ್ಲ ಗಮನಿಸಬಹುದು ನೀವು ಇಲ್ಲಿ ಬಂದ್ರೆ. ಸ್ನೇಹಿತರೆ, ಕಲ್ಲಂಗಡಿ ಹಣ್ಣಲ್ಲೇ ಕೆಲವೊಂದು ಚಿತ್ರಗಳನ್ನ ಬಿಡಿಸಿದ್ದಾರೆ, ನೋಡ್ಬೋದು ನೀವು. ತುಂಬಾ ವೆರೈಟಿ ಚಿತ್ರಗಳನ್ನ ಕಲ್ಲಂಗಡಿ ಹಣ್ಣಲ್ಲೇ ಬಿಡಿಸಿದ್ದಾರೆ. ನೋಡಿ, ಒಣಕೆ ಹೂವು, ಸಾಲದ ಮರ ತಿಮ್ಮಕ್ಕ, ಈ ತರ ಕೆಲವೊಂದು ತುಂಬಾ ಲೇಡೀಸ್ ಇದನ್ನ ಮಾಡಿದ್ದಾರೆ. ದಾದು ಚಿತ್ರಕಲಾವಿದರು ಅಂತ ಹೇಳಿ ಚಿತ್ರದುರ್ಗ, ಅವ್ರು ಕೆಲವೊಂದು ಬಿಡಿಸಿರ್ತಕ್ಕಂಥ ಫೋಟೋಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಹಾಗೆ ಕೆಲವೊಂದು ಪಪ್ಪಾಯ ತಳಿಗಳು, ಹಣ್ಣಿನ ಬೆಳೆಗಳು ಏನ್ ಬರುತ್ತೆ ಅವನ್ನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ನೀವು ನೋಡ್ಬೋದು, ವೆರೈಟಿ ಪಪ್ಪಾಯ ಇಟ್ಟಿದ್ದಾರೆ. ಪಪ್ಪಾಯ ಯಾರು ಬೆಳೆದಿರೋದು, ಯಾರು ಹೊಲದ್ದು, ಮತ್ತೆ ರೈತರ ಹೆಸರೇನು, ಅದನ್ನೆಲ್ಲ ಇಲ್ಲಿ ಹಾಕಿದ್ದಾರೆ. ನೋಡ್ರಿ, ಪಪ್ಪಾಯ ಎಷ್ಟು ಉದ್ದ ಇದೆ, ಹತ್ತತ್ರ 1.5 ಅಡಿ 2 ಅಡಿ ಇದೆ. ಒಂದೊಂದು ಪಪ್ಪಾಯ 2.5, 3, 4, 5 kg ವರೆಗೂ ಇದಾವೆ. ಅಷ್ಟು ಕ್ವಾಲಿಟಿ ಪಪ್ಪಾಯ ಬೆಳೆದಿದ್ದಾರೆ, ಗುಣಮಟ್ಟದ್ದು. ಬೆಲ್ದ ಹಣ್ಣು ಇಟ್ಟಿದ್ದಾರೆ, ಅದಾದ್ಮೇಲೆ ದಾಳಿಂಬೆ ಇಟ್ಟಿದ್ದಾರೆ, ರಾಮಫಲ, ಹನುಮಫಲ ಎಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಲಕ್ಷ್ಮಣ ಫಲ. ಇಲ್ಲಿ ಸುತ್ತಮುತ್ತ ರೈತರು ಏನ್ ಬೆಳೆಯುತ್ತೆ ಅವ್ರದ್ದು ಹೆಸರು ಸಮೇತನು ಕೆಲವೊಂದು ಹಾಕ್ಬಿಟ್ಟು ಇಟ್ಟಿದ್ದಾರೆ. ನೋಡಿ, ಅದು ಬೆಲ್ದಣ್ಣು ಅಂತೀವಲ್ಲ, ಅದನ್ನ ಭರತೇಶ್ ರೆಡ್ಡಿ, ಕರಿಕೆರೆ, ಚಳ್ಳಕೆರೆ ಅವ್ರು ಬೆಳೆದಿದ್ದಾರೆ. ವಾಟರ್ ಆಪಲ್ ಬೆಳೆದಿದ್ದಾರೆ, ವಸ್ತುರ್ಗದವರು, ಮಧುರೆ ಅಂತ ಹೇಳಿ, ಮಧುರೆ ಗ್ರಾಮದವರು. ಆಮೇಲೆ ರಾಮಫಲ, ಈ ತರ ಎಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಆಮೇಲೆ ಬಾಳೆ ಬೆಳೆದಿದ್ದಾರೆ, ನೋಡ್ಬೋದು ನೀವು. ರೈತರು ವೆರೈಟಿ ಬಾಳೆ ಇದೆ, ಇಲ್ವಾ ಒಂದೇ ತರ ಬಾಳೆ ಇಲ್ಲ. ಇದು ನೋಡಿ, ಇದು ವೆರೈಟಿ ಇದೆ, ನೇಂದ್ರಾನ್ ಬಾಳೆ ಅಂತ ಹೇಳ್ಬಿಟ್ಟು ಕೇರಳದ ಸೈಡ್ ಇಂದ. ಇದು ಚಿತ್ರದುರ್ಗದವ್ರು ಯಾರ ಶ್ವೇತಾ ಅಂತ ಹೇಳ್ಬಿಟ್ಟು ಅವ್ರು ಬೆಳೆದಿದ್ದಾರೆ. ಏಲಕ್ಕಿ ಬಾಳೆ, ಜೈನ್ ತಳಿ. ಇದು ನೋಡಿ, ಇದು ರಾಜ್ಪುರಿ ಅಂತ ಹೇಳ್ಬಿಟ್ಟು. ಹಿಂಗೆ ಡಿಫ್ರೆಂಟ್ ಕೆಲವೊಂದು ಬಾಳೆ ನೀವು ನೋಡ್ಬೋದು. ನಾರ್ಮಲ್ ಆಗಿ ನೀವು G9 ಬಾಳೆ ನೋಡಿರ್ತೀರಾ ಅಥವಾ ಸಣ್ಣ ಬಾಳೆ ನೋಡಿರ್ತೀರಾ. ಏಲಕ್ಕಿ ಬಾಳೆ. ಸ್ನೇಹಿತರೆ, ಹಂಗೆ ನೋಡ್ತಾ ಇದ್ರೆ ನೀವು ಬೂದ್ಗುಂಬಳಕಾಯಿ ನೋಡ್ಬಿಟ್ರಿ ಒಂದ್ಸರಿ, ಅದು ಕನಿಷ್ಠ ಅಂದ್ರೂ 15-20 kg ಮೇಲಿದೆ. ಚಿಲ್ಲಹಳ್ಳಿಯರು ಬೆಳೆದಿದ್ದಾರೆ, ಯಾರು ಬೂದ್ಗುಂಬಳ, ಹಿರಿಯೂರು ತಾಲೂಕ್ ಧರ್ಮಪುರ ಚಿಲ್ಲಹಳ್ಳಿ ಗ್ರಾಮದವರು, ಮಂಜುನಾಥ್ ಗೌಡ ಅಂತ ಹೇಳಿ. ಆ ಸೈಜ್ ನೋಡ್ಬಿಟ್ರಿ ಬೂದ್ಗುಂಬಳಕಾಯಿ. ಮತ್ತೆ ನಾವ್ ಇನ್ನೇನು ಅದನ್ನ ಹೇಳಿ ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಆ ಸೈಜ್ ಬಂದಿದೆ, 15-20 kg ವರೆಗೂ ಇದೆ. ಅದು ಒಂದು ಬೂದ್ಗುಂಬಳಕಾಯಿ. ಇದು ನೋಡಿ, ಕರ್ಬೂಜ ಬೆಳೆದಿದ್ದಾರೆ, ಯಾರು ಅರಿಯಬ್ಬರು ರೈತರು, ಮುಕುಂದ್ ಅಂತ ಹೇಳ್ಬಿಟ್ಟು ಅರಿಯಬ್ಬರವರು. ತುಂಬಾ ವಸ್ತುಗಳು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಸ್ನೇಹಿತರೆ, ನೀವು ಇಲ್ಲಿ ಬಂದಾಗ ಗೊತ್ತಾಗ್ತದೆ. ತರಕಾರಿ ಬೆಳೆಗಳನ್ನ ಇಟ್ಟಿದ್ದಾರೆ. ನೆಕ್ಸ್ಟ್ ಟೊಮೊಟೊ ಹಣ್ಣು, ಬದನೆಕಾಯಿ, ಮೆಣಸಿನಕಾಯಿ ವೆರೈಟಿ ಇಟ್ಟಿದ್ದಾರೆ. ಕ್ಯಾಪ್ಸಿಕಮ್ ವೆರೈಟಿ ಇಟ್ಟಿದ್ದಾರೆ. ಈರುಳ್ಳಿನೂ ವೆರೈಟಿ ಇಟ್ಟಿದ್ದಾರೆ. ನೋಡ್ರಿ, ಇದು ಯಾರೋ ಚಂದ್ ಸಮುದ್ರ ಅಂತ ಹೇಳ್ಬಿಟ್ಟು ಒಳ್ಳೆ ಸೈಜ್ ಬಂದಿದೆ. ಸಿದ್ದರಾಮಪ್ಪ ಅಂತ ರೈತರು ಬೆಳೆದಿದ್ದಾರೆ.
ಈರುಳ್ಳಿನ 4-5 ತರ ವೆರೈಟಿಗಳು ಇದಾವೆ. ಹಾಗೆ ತರಕಾರಿ ಬೆಳೆಗಳು, ಯಾಕಂದ್ರೆ ನಿನ್ನೆಯಿಂದ ಪ್ರದರ್ಶನ ಆಗ್ತಾ ಇದೆ. ನುಗ್ಗೆಕಾಯಿ, ಅವರೆಕಾಯಿ, ಚಪ್ರದ ಅವರೆಕಾಯಿ, ಮನೆ ಅವರೆಕಾಯಿ ಅಂತೀವಲ್ಲ ಅವೆಲ್ಲ ಇದಾವೆ. ಹುಣಸೆ ಹಣ್ಣು, ಬೀಟ್ರೋಟು, ತರಕಾರಿ, ಹೂವಿನ ಬೆಳೆಗಳು. ಸ್ನೇಹಿತರೆ ನೋಡ್ಬೋದು ಸುಗಂಧರಾಜಲ್ಲಿ ಏನ್ ವೆರೈಟಿ ಬರುತ್ತೆ. ಆಮೇಲೆ ಮಲ್ಲಿಗೆ ಮೊಗ್ಗು, ಕಾಡು ಮಲ್ಲಿಗೆ ಸ್ಥಳೀಯ, ಹನುಮಕ್ಕ, ಹನುಮಂತ ಬೋವಿ, ಗುಡಿಹಳ್ಳಿ, ಐಮಂಗಳ, ಹಿರಿಯೂರ್ ಹತ್ರ. ಹಾಗೆ ಕನಕಾಂಬರವು ಸುಗಂಧರಾಜಲ್ಲಿ ಏನ್ ವೆರೈಟಿ ಬರುತ್ತೆ ಅದು. ಸೇವಂತಿಗೆ ವೆರೈಟಿ. ಈ ತರ ಬೇರೆ ಬೇರೆ ತರ ವೆರೈಟಿಗಳು ಹೂವಿನ ಪ್ರದರ್ಶನ ಇಟ್ಟಿದ್ದಾರೆ. ಸ್ನೇಹಿತರೆ ಹಾಗೆ ಮರದಲ್ಲಿ ಕೆತ್ತಿರುವಂತ ಕೆಲವೊಂದು ಗೊಂಬೆಗಳಿದಾವೆ. ಹಾಗೆ ತೋರಿಸ್ಕೊಂತ ಹೋಗ್ತೀನಿ. ಜಗದೀಶ್ವಿ ಬಾವಿಕಟ್ಟಿ ಅಂತ ಹೇಳ್ಬಿಟ್ಟು ಕಲಿಗೆರೆ ಧಾರವಾಡ ಇವರು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಮರದಲ್ಲೇ ಮಾಡಿರ್ತಕ್ಕಂತ ಗೊಂಬೆಗಳಿವು. ಮರ ಮತ್ತೆ ತೆಂಗಿನ ಮಟ್ಟೆಯಲ್ಲಿ ಮಾಡಿರ್ತಕ್ಕಂಥದ್ದು. ಸ್ನೇಹಿತರಾಗೆ ನೀವು ಇಲ್ಲೇನು ವಸ್ತು ಪ್ರದರ್ಶನ ಮತ್ತು ಮಾರಾಟ ಇಟ್ಟಿದ್ರೆ, ಇಲ್ಲಿ ಮೊದಲನೇ ಸ್ಟಾಲಿಗೆ ಬಂದ್ರೆ ಇದು ಶ್ರೀ ವೇದ ನ್ಯಾಚುರಲ್ಸ್ ಅಂತ ಹೇಳ್ಬಿಟ್ಟು ಇವರು ಕೆಲವೊಂದು ಗಾಣದ ಎಣ್ಣೆಗಳನ್ನ ಉತ್ಪಾದನೆ ಮತ್ತು ಪ್ರದರ್ಶನ ಮತ್ತು ಮಾರಾಟ ಮಾಡ್ತಿದ್ದಾರೆ. ಮಾಹಿತಿನೂ ಕೊಡ್ತಾರೆ. ನೀವು ಇಲ್ಲಿ ಹೆಚ್ಚಿನ ಮಾಹಿತಿನ ಈ ಸ್ಟಾಲಿಂದನೂ ಪಡಿಬೋದು ಸ್ನೇಹಿತರೆ. ಹಾಗೆ ನೀವು ಮುಂದಿನ ಸ್ಟಾಲಿಗೆ ಬಂದ್ರೆ ಸತ್ಯನಾರಾಯಣ ಸ್ವಾಮಿ ಇರಿಗೇಷನ್ ಅಂತ ಹೇಳ್ಬಿಟ್ಟು ಇವರು ಕೆಲವೊಂದು ನಾವೇನು ಹನಿ ನೀರಾವರಿ ಪದ್ಧತಿ, ಡ್ರಿಪ್ ಇರಿಗೇಷನ್ ಇದು ಮಾಡ್ತೀವಿ, ಬಳಸ್ತೀವಿ. ಆ ಥರ ಈ ಲ್ಯಾಟ್ರಲ್ ಆಗಿರ್ಬೋದು ಅಥವಾ ಗೇಟ್ ವಾಲ್ ಆಗಿರ್ಬೋದು, ಎಂಡ್ ಕ್ಯಾಪ್ ಆಗಿರ್ಬೋದು, ಇದ್ರ ಬಗ್ಗೆ. ಆಮೇಲೆ ನಿಮ್ಗೇನು ಬೆಂಡ್ ಅಂತ ಕರಿತೀವಿ, ಕ್ಯಾಪ್ ಅಂತೀವಿ, ಎಂಡ್ ಕ್ಯಾಪ್, ಈ ಥರದ ಬಗ್ಗೆ ಎಲ್ಲ ಪ್ರದರ್ಶನ ಮತ್ತು ಮಾರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಹೆಚ್ಚಿನ ಮಾಹಿತಿ ತಗೋಬಹುದು ಸ್ನೇಹಿತರೆ. ವಿಕಾಸ್ ಮತ್ತು ಜೈನ್ ಹನಿ ನೀರಾವರಿ ಕಂಪನಿಗಳು ವಿತರಕರು ಅಂತ ಹೇಳಿ ಸ್ನೇಹಿತರೆ. ಹಾಗೆ ಮುಂದಿನ ಸ್ಟಾಲ್ ಬಂದ್ರೆ ನಿಮ್ಗೆ ರೇಷ್ಮೆ ಇಲಾಖೆಯಿಂದ ಕೆಲವೊಂದು ಡಿಸ್ಪ್ಲೇ ಇಟ್ಟಿದ್ದಾರೆ. ಸ್ನೇಹಿತರಾಗೆ ಮುಂದಿನ ಸ್ಟಾಲಿಗೆ ವಿಸಿಟ್ ಕೊಟ್ರೆ ಇಲ್ಲಿ ಪ್ರಥಮ್ ಸೀಡ್ಸ್ ಅಂತ ಹೇಳ್ಬಿಟ್ಟು ಇವರು ತರಕಾರಿ ಬೀಜ, ಸೊಪ್ಪಿನ ಬೀಜಗಳು, ಆಮೇಲೆ ಹೂವಿನ ಬೀಜಗಳೆಲ್ಲ ಸಿಗ್ತವೆ. ನೀವು ಇಲ್ಲಿ ನಿಮ್ಗೆ ಏನೇನು ಸೊಪ್ಪು ಅಣ್ಣ ಎಷ್ಟಿಗೆ ಒಂದು ಪ್ಯಾಕ್? ಎಲ್ಲ 20 ರೂಪಾಯಿ. ಸ್ನೇಹಿತರೆ ಸ್ವಲ್ಪ ತರಕಾರಿ ಬೀಜಗಳು ಇಟ್ಟಿರ್ತಾರೆ. ಒಬ್ರು ನಾವು ಕೈ ತೋಟ ಅಥವಾ ತಾರಸಿ ತೋಟ ಮನೆಗೆ ಹಾಕೊಳ್ಳೋವಷ್ಟು 20 ರೂಪಾಯಿಂದ 30 ರೂಪಾಯಿ, 35 ರೂಪಾಯಿ ಮತ್ತು 50 ರೂಪಾಯಿ ಮಾರ್ತಾ ಇದ್ದಾರೆ. ನೀವು ನೋಡ್ಬೋದು. ಆಲ್ಮೋಸ್ಟ್ ಸಬ್ಸಿಗೆ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಆಮೇಲೆ ದಂಟಿನ ಸೊಪ್ಪು, ಈ ತರದ್ದೆಲ್ಲ ಸೊಪ್ಪಿನ ಬೆಳೆಗಳು ಸಿಗ್ತವೆ. ಆಮೇಲೆ ಅವರೆಕಾಯಿ, ನಾವೇನು ಚಪ್ರದ ಅವರೆಕಾಯಿ, ಮನೆ ಅವರೆಕಾಯಿ, ಚಿಗಟೆಕಾಯಿ ಅಂತ ಕರಿತೀವಲ್ಲ ಆ ತರದವು. ಮತ್ತೆ ಅಣ್ಣ ಇವು ನಾಟಿವ ಹೈಬ್ರಿಡ್? ನಾಟಿನ. ಓಕೆ, ಅವ್ರು ಹೇಳ್ತಿರೋ ಪ್ರಕಾರ ಆಲ್ಮೋಸ್ಟ್ ಅಲ್ಲಿ ನಾಟಿನೇ ಇದೆ ಅಂತ ಹೇಳ್ತಾ ಇದ್ದಾರೆ.
ನಾನು ವಿಡಿಯೋದಲ್ಲಿ ತೋರಿಸ್ಕೊಂತ ಹೋಗ್ತೀನಿ. ನಿಮಗೆ ಬದನೆಕಾಯಿ ನೋಡಿ, ಎರಡು ಮಾಮೂಲು ನಾವು ರಾಂಪುರದ ಬದನೆಕಾಯಿ ಅಂತವಲ್ಲ ಆ ಥರದ್ದು ಇದೆ. ಆಮೇಲೆ ಪಿಂಕ್ ಕಲರ್ ಬದನೆಕಾಯಿ ಇದೆ, ಹೀರೆಕಾಯಿ, ಮೆಣಸಿನಕಾಯಿ ನೋಡ್ರಿ. ಬದನೆಕಾಯಲ್ಲೇ ಒಂದು 4-5 ತರ ಇದೆ. ಆಮೇಲೆ ನಾವು ಏನು ಕ್ಯಾಪ್ಸಿಕಮ್ ಮತ್ತೆ ನಮ್ ಸಣ್ಣ ಕ್ಯಾಪ್ಸಿಕಮ್ ಅಲ್ಲ ಹತ್ತಾನೆ ಅದು ಖಾರದ್ದು, ದೊಣ್ಣೆ ಮೆಣಸಿನಕಾಯಿ ಸ್ನೇಹಿತರೆ ಪಲ್ಯ ಮಾಡಿ ತಿಂತೀವಲ್ವಾ ಆ ತರದ್ದು. ನಿಮ್ಗೆ ಎಲ್ಲಾ ತರಕಾರಿ ಸೊಪ್ಪಿನ ಬೆಳೆ ಬೀಜಗಳು ಇವ್ರ ಹತ್ರ ಸಿಗ್ತವೆ. ಅದಾದ್ಮೇಲೆ ಕೆಲವೊಂದು ಅಲಂಕಾರಿಕ ಹೂಗಳಾಗಿರ್ಬೋದು ಅವನ್ನ ಪ್ರದರ್ಶನ ಮತ್ತು ಮಾರಾಟ ಇದ್ರೆ ನೀವು ಇಲ್ಲಿ ಬಂದ್ರೆ ಇದನ್ನ ಪರ್ಚೇಸ್ ಮಾಡಬಹುದು ಸ್ನೇಹಿತರೆ. ಪ್ರಥಮ್ ಸೀಡ್ಸ್ ಅಂತ ಹೇಳ್ಬಿಟ್ಟು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಪ್ಲೇ ಅಲ್ಲಿ ಹಾಕ್ತೀನಿ. ತರಕಾರಿ, ಸೊಪ್ಪು ಮತ್ತೆ ಕೆಲವೊಂದು ಹೂವಿನ ಫ್ಲವರ್ಸ್ ಏನೇ ಬರ್ತವೆ. ಹೆಚ್ಚಿನ ಮಾಹಿತಿಗಾಗಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಸ್ನೇಹಿತರು.